ಹಾಯ್ ಗುಡ್ ಮಾರ್ನಿಂಗ್. ನಿನ್ನೆ ಮತ್ತೊಂದಿಷ್ಟು ಪ್ಲ್ಯಾನ್ ಮಾಡಿದೆ ಟ್ರಿಪ್ ಬಗ್ಗೆ. ಸೊ ಏನು ಮಾಡಿದ್ದೀನಿ ಅಂದರೆ ಒಂದು ABC ಅಂತ 3 ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಂದು ಬಂದುಬಿಟ್ಟು ಮಿನಿಮಮ್ ಕಂಟ್ರಿ ಕವರ್ ಮಾಡಿಬಿಟ್ಟು ಟ್ರಿಪ್ಪನ್ನು ಕಂಪ್ಲೀಟ್ ಮಾಡುವಂಥದ್ದು. ಇನ್ನೊಂದು ಅರೌಂಡ್ ಮೀಡಿಯಮ್ ಫಸ್ಟ್ ಇದರಲ್ಲಿ ನನಗೆ 15 ಕಂಟ್ರಿ ಕ್ರಾಸ್ ಮಾಡಿಯೇ ನಾನು ಹೋಗಬೇಕಾಗುತ್ತೆ. ಸೊ ಅದೊಂದು ಪ್ಲ್ಯಾನ್ ಮಾಡಿದ್ದೀನಿ. ಇನ್ನೊಂದು ಅರೌಂಡ್ 20 ಕಂಟ್ರಿ. ಸೊ ಇನ್ನೊಂದು ಅರೌಂಡ್ 25 ಕಂಟ್ರೀಸ್. ಸೊ ಇದರಲ್ಲಿ ನನ್ನ ಬಜೆಟ್ ಮೇಲೆ ನಾನು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ನನ್ನ ಬಜೆಟ್ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ 15 ಕಂಟ್ರಿನ ಕವರ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡುವಂಥದ್ದು. ಆ್ಯಂಡ್ ನಾಳೆ ಹೊಗೇನಕಲ್ ಹೋಗೋ ಪ್ಲ್ಯಾನ್ ಇದೆ. ಸೊ ತಮಿಳ್ನಾಡಲ್ಲಿ ಅಲ್ಲೇ ಹತ್ತಿರ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಂದ ನಿಯರ್ ಆಗುತ್ತೆ ನನಗೆ. ಸೊ ಆಲ್ಮೋಸ್ಟ್ 70-80 ಕಿಲೋಮೀಟ್ರ್ ಹೋದರೆ ನಾನು 70 ಅಲ್ಲ ಅನಿಸುತ್ತೆ ಮೋಸ್ಟ್ಲಿ. ಸೊ ನಾಳೆ ನೀವು ನೋಡ್ಬೋದು ಆ ಹೊಗೇನಕಲ್ ಫಾಲ್ಸನ್ನು. ಸೊ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಆಫೀಸಲ್ಲಿ ಒಬ್ಬರು ಜಯಂತಪ್ಪ ತಂದು ಕೂಡ ಕೇಳಿದ್ದಾರೆ ನನಗೆ. ಸೊ ಲಾಸ್ಟ್ ಟೈಮ್ನೂ ಕೂಡ ನಾನು ಅವನಿಗೆ 4 kg ಕೊಟ್ಟಿದ್ದೆ. ಸೊ ಹೀಗಿರುತ್ತೆ ಬಾಟ್ಲು. ಸೊ ನಾನು ಮಾಡಿರೋದು 2 ಥರ ಬಾಟ್ಲನ್ನು ಪ್ಯಾಕಿಂಗ್ ಮಾಡಿರೋದು. ಒಂದು ಬಂದುಬಿಟ್ಟು 1/2 kg ಮತ್ತು ಇನ್ನೊಂದು 1 kg. ಇದು 1 kg ಬಾಟ್ಲು. ಸೊ ಇದನ್ನು ನಾನು 600 rupees per kg ಕೊಡ್ತಾ ಇರೋದು. ನಿಯರ್ ಬೈ ಇದ್ದರೆ ನಾನೇ ಫ್ರೀಯಾಗಿಯೇ ಕೊಟ್ಟು ಬಂದುಬಿಡ್ತೀನಿ. ಏನೋ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಡೆಲಿವರಿ ಚಾರ್ಜಸ್ ಅಂತ ಏನೋ ಇದು ಮಾಡಲ್ಲ. ಸೊ ಆಫೀಸವರು ಇರೋದಕ್ಕೆ ನನಗೆ ಅಲ್ಲೇ ನಾನು ಹೆಂಗೋ ಡೈಲಿ ಹೋಗ್ತೀನಲ್ವ, ಸೊ ಆವಾಗಲೇ ಕೊಟ್ಟು ಬಂದುಬಿಡ್ತೀನಿ. ಸೊ ಏನಕ್ಕಂದರೆ ನಾನು ಅವನಿಗೆ ಲಾಸ್ಟ್ ಟೈಮು ಕೂಡ 4 kg ಕೊಟ್ಟಿದ್ದೆ. ಇವಾಗಲೂ ಕೂಡ ಒಂದು 4 kg ಕೇಳ್ತಾ ಇದ್ದಾನೆ, ಜಸ್ಟ್ ಬಿಕಾಸ್ ಆಫ್ ಕ್ವಾಲಿಟಿ. ಸೊ ನಾವೇನೂ ಮಿಕ್ಸ್ ಮಾಡಿರಲ್ಲ ಇದರಲ್ಲಿ. ಸೊ ಏನು ರಾ ಹನಿ ಇರುತ್ತೋ ಸೊ ಅದನ್ನೇ ಹಾಗೆ ಕೊಡ್ತಾ ಇರೋದು. ಬಟ್ ನಿಮಗೆ ಮಳೆಗಾಲ ಮುಗಿದ ನಂತರ ಸ್ವಲ್ಪ ಹುಳಿ ಅಂಶ ಬರುತ್ತೆ ಇದರಲ್ಲಿ, ಯಾಕಂದರೆ ವಾಟರ್ ಕಂಟೆಂಟ್ ಇರೋದಕ್ಕೆ ಸ್ವಲ್ಪ ಹುಳಿ ಬರುತ್ತೆ ಇದು. ಸೊ ಅದರ್ ದೆನ್ ದ್ಯಾಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಒಂದು 5 ವರ್ಷ ಇಟ್ಟರು ಕೂಡ ಹಾಳಾಗಲ್ಲ, ಸ್ಪಾಯ್ಲ್ ಆಗಲ್ಲ. ಇನ್ನೊಂದು ಪ್ರೈಸಲ್ಲಿ ಸ್ವಲ್ಪ ಜಾಸ್ತಿ ಅನಿಸ್ಬೋದು. ನೀವು ಮಾರ್ಕೆಟಲ್ಲಿ ಸಿಗುವಂಥದ್ದು ಡಾಬರ್ ಹನಿ ಅಥವಾ ಇನ್ನೊಂದು ಯಾವುದೋ ಒಂದಿಷ್ಟು ಬೇರೆ ಬ್ರ್ಯಾಂಡ್ಗಳೆಲ್ಲ ನಿಮಗೆ ಅರೌಂಡು 350-400 ಇಂದನೇ ಸಿಗುತ್ತೆ. ಸೊ ಬಟ್ ಅವೆಲ್ಲ ಪ್ರೊಸೆಸ್ಡ್ ಹನಿ ಆಗಿರುತ್ತೆ. ಸೊ ಬಟ್ ಅದೇನೇನು ಹಾಕ್ತಾರೆ, ಕೆಮಿಕಲ್ ಹಾಕ್ತಾರೆ ಗೊತ್ತಿಲ್ಲ. ಬಟ್ ಇದು ಬಂದುಬಿಟ್ಟು ಮೆಡಿಸಿನ್ ಪರ್ಪಸ್ಗೆ ನೀವೇನಾದ್ರು ಯೂಸ್ ಮಾಡ್ತೀರಂದ್ರೆ ಇಟ್ ಇಸ್ ನಂಬರ್ 1 ಅಂತಲೇ ಹೇಳ್ಬೋದು. ಇವಾಗ ಈ ಥರ ಪ್ರಿಪ್ರೇಷನ್ ವೀಡಿಯೋ ಅಪ್ಲೋಡ್ ಮಾಡೋ ಉದ್ದೇಶ ಇಷ್ಟೇ. ಸೊ ನನಗೆ ಕ್ಯಾಮ್ರಾ ಹ್ಯಾಂಡ್ಲಿಂಗು ಅಥವಾ ಪ್ರೆಸೆಂಟೇಷನು ನಾನು ತುಂಬ ವೀಕ್ ಇದೆ. ಸೊ ನಾನೀಗ ರೆಗ್ಯುಲರ್ಲಿ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರೆ ಸೊ ನನಗೆ ಇನ್ನೊಂದಿಷ್ಟು ಗ್ರಿಪ್ ಸಿಗುತ್ತೆ. ಸೊ ಅದೇ ರೀಸನ್ಗೆ ನಾನು ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಕ್ಲಿಪ್ಪನ್ನು ನಾನು ಏನೇನು ಮಾಡ್ತೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಮತ್ತೆ ಏನಾದರೂ ಒಂದು ಅಡ್ವೈಸ್ ಥರ ನನ್ನ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯೆನ್ಸ್ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ಲೋನ್ ಏನಾದ್ರು ತೊಗೋತೀರ ಅಂತ ಹೇಳಿದ್ರೆ 4 ಸಲ ಥಿಂಕ್ ಮಾಡಿ ವೆದರ್ ನಿಮ್ಗೆ ಅದು ಅವಶ್ಯಕತೆ ಇದೆಯಾ. ಯಾಕಂದರೆ ಲೋನ್ ಮಾಡಬೇಕಿದ್ರೆ ತುಂಬಾ ಈಸಿ ಅನಿಸ್ಬಿಡುತ್ತೆ, ಜೋಶಲ್ಲಿ ಮಾಡಿಬಿಡ್ತೀವಿ. ಸೊ ಅದಾದ ನಂತರ EMI ಕಟ್ಟಬೇಕಾದ್ರೆ ಎಲ್ಲೋ ಒಂದು ಕಡೆ ಸ್ಟಕ್ ಹಾಕಿಬಿಟ್ರೆ ಆಮೇಲೆ ಫುಲ್ ಅದಕ್ಕೆ ಆ ಚಾರ್ಜಸ್ಸು ಈ ಚಾರ್ಜಸ್ ಅಂದ್ಬಿಟ್ಟು ಹೆವಿ ಇದು ಮಾಡಿಬಿಡ್ತಾರೆ. ಸೊ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೋನ್ಗೆ ಹೋಗಲೇಬೇಡಿ. ಆಮೇಲೆ ನಿಮ್ಮ ಇನ್ಕಮ್ ಮೇಲೆ EMI ಬಂದುಬಿಟ್ಟು ನಾಟ್ ಮೋರ್ ದೆನ್ 35%, ಮ್ಯಾಕ್ಸಿಮಮ್ ಅಂದರೆ 40% ಕ್ರಾಸ್ ಮಾಡಬಾರ್ದು. ಸೊ ಇನ್ ಕೇಸ್ ಏನಾದ್ರು ನೀವು ಆ ಥರ ಕ್ರಾಸ್ ಮಾಡಿಕೊಂಡ್ರೆ ನಿಮ್ಮದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಲ್ಲ. ಆಮೇಲೆ ಸಿಬಿಲಲ್ಲಿ ಹೊಡ್ತಾ ಕೊಟ್ಬಿಡುತ್ತೆ. ಸೊ ಆಮೇಲೆ ಸಿಬಿಲ್ ಮತ್ತು ಬೇರೆ ಯಾವುದಾದ್ರು ಲೋನ್ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಲೋನ್ ಆಗಲ್ಲ. ಸಿಬಿಲ್ ಕೂಡ ತುಂಬ ಟೈಮ್ ತೊಗೊಳುತ್ತೆ ಅದು ಅಪ್ಡೇಟ್ ಆಗಲಿಕ್ಕೆ. ಅಂದರೆ ನಾರ್ಮಲಿ ಏನು ಹೇಳ್ತಾರೆ ಅದನ್ನು ಅವು 750 ಈ ಥರ ಬರಲಿಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಆದಷ್ಟು ಥಿಂಕ್ ಮಾಡಿ, ಅಷ್ಟೊಂದು ಅನಿವಾರ್ಯತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಇಲ್ಲಾಂದರೆ ಒಂದು ಸಲ ಹಳ್ಳಕ್ಕೆ ಬೀಳೋದೇ ತಡ, ಆಮೇಲೆ ಅದು ಎದ್ದು ಬರೋದು ತುಂಬಾ ಕಷ್ಟ ಇರುತ್ತೆ. ಸೊ ಐ ಥಿಂಕ್ ಇಷ್ಟೇ ಅನಿಸುತ್ತೆ ಇವತ್ತಿನ ವೀಡಿಯೋದಲ್ಲಿ. ನಾಳೆ ಸಿಗೋಣ ಹೊಗೇನಕಲ್ಲಲ್ಲಿ. ಬೈ ಬಾಯ್, ಸಿ ಯು.